ನಮಸ್ಕಾರ ಸ್ನೇಹಿತರೆ, ಶ್ರೀ ಕರ್ನಾಟಕಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಈಗೇನು ಉಪಚುನಾವಣೆಯ ಕಾವು ಜೋರಾಗ್ತಿದೆಯೋ ಆ ಪೈಕಿ ಕಾಂಗ್ರೆಸ್ ಆಕಾಂಕ್ಷಿಗಳ ಸಂಖ್ಯೆನೇ ದೊಡ್ಡದಾಗಿದೆ. ಅದರ ಜೊತೆಗೆ ಆ ಒಂದು ದೊಡ್ಡ ಲಿಸ್ಟ್ ನಲ್ಲಿ ಮೊದಲಿಗರಾಗಿ ಏನು ನೋಡ್ತಾ ಬರ್ತೀವೋ ಆ ಪೈಕಿ ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಈ ಬಾರಿ ಅಂತ ಹೇಳ್ಬೋದು. ಹಾಗಾಗಿ ಒಂದಷ್ಟು ನನಗೆ ಗೊಂದಲಗಳಿದೆ. ಏನು ಇಲ್ಲಿ ಅಲ್ಪಸಂಖ್ಯಾತರು ಅನ್ನೋದು ಒಂದೊಂದು ಕಡೆ ಇತ್ತು, ಮತ್ತೊಂದು ಕಡೆ ಅಲ್ಪಸಂಖ್ಯಾತರಲ್ಲೇ ಒಂದಷ್ಟು ಗೊಂದಲಗಳು. ಇದ್ರ ಜೊತೆಗೆ ಯಾಸಿರ್ ಖಾನ್ ಪಠಾಣ್ ಮತ್ತೆ ಅಜಂಪೀರ್ ಖಾದ್ರಿ ಅವ್ರ ಮಧ್ಯೆ ಯಾಕೆ ಇಷ್ಟೊಂದು ಒಂದು ದೂರದ ವಾತಾವರಣ ಸೃಷ್ಟಿಯಾಗಿದೆ, ಅಥವಾ ಅವ್ರ ಮೇಲೆ ಇವ್ರ ಮೇಲೆ ಅವರು ಅನ್ನೋ ರೀತಿಯಾಗಿರ್ಬೋದು, ಅಥವಾ ಅವರವರ ಕಾರ್ಯಕರ್ತರಾಗಿರ್ಬೋದು. ಇದು ಈ ಒಂದು ವಿಷಯದ ಬಗ್ಗೆನೂ ಕೂಡ ಏನು ಕಾರಣ ಅನ್ನೋದನ್ನ ನಾನು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಸಾಕಷ್ಟು ಯಾಸಿರ್ ಖಾನ್ ಪಠಾಣ್ ಅವ್ರ ಜೊತೆ ಮಾತನಾಡ್ತಿದೆ. ಇವತ್ತು ಅವರ ಒಂದು ಸಂದರ್ಶನಕ್ಕೆ ನಮ್ಮ ತಂಡ ಬಂದಿರ್ತಕ್ಕಂಥದ್ದು. ನೇರವಾಗಿ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಕಾರ್ಯಕ್ರಮದಲ್ಲಿ ಅವರು ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ಕೋತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಈಗ ಶಿಗ್ಗಾಂವ್ ಅಂದ ತಕ್ಷಣ ಸಾಕಷ್ಟು ವಿಚಾರಗಳು ನಮ್ಮ ತಲೆಗೆ ಬರುತ್ತೆ. ಈಗಷ್ಟೇ ಲೋಕಸಭೆ ಚುನಾವಣೆ ಮುಗಿದ್ದು ಒಂದು ತಿಂಗಳು ಆಗಿಲ್ಲ, ಆಲ್ರೆಡಿ ಟಿಕೆಟ್ಗಾಗಿ ಸಾಕಷ್ಟು ಕಸರತ್ತು ನಡೀತಾ ಇದೆ. ಈ ಪೈಕಿ ಎಲ್ಲೋ ಒಂದ್ ಕಡೆ ಸೂಕ್ಷ್ಮವಾಗಿ ಯಾಸಿರ್ ಖಾನ್ ಪಠಾಣ್ ಅವರು ಗಮನಿಸ್ತಾ ಇದ್ದಾರಾ ಅಂತ ಅನ್ಕೊಳ್ಳೋದ, ಅಥವಾ ಇನ್ನು ಫೀಲ್ಡ್ಗೆ ಇಳಿದಿಲ್ಲ ಕಾಯಿದೆ ಅಂತ ಹೇಳ್ತಾ ಇದ್ದಾರ? ಏನಾಗಿದೆ, ನಾನು ಕೂಡ 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದೆ. ಅದು ಯಾವ ರೀತಿ ಸ್ಪರ್ಧೆ ಮಾಡಿದೆ ಅಂತ ಹೇಳಿದ್ರೆ, ಕೇವಲ ಬೆಳಗ್ಗೆ 2 ಗಂಟೆಗೆ ನಾಮಿನೇಷನ್ ಇತ್ತು, 11 ಗಂಟೆಗೆ ಬಿಫಾರ್ಮ್ ಸಿಕ್ತು. ಬಿಫಾರ್ಮ್ ಸಿಕ್ಕ ನಂತರ ಬಿಫಾರ್ಮ್ ತಗೊಂಡೆ, ಪಕ್ಷದ ನಿರ್ದೇಶನದ ಪ್ರಕಾರ ನಾಮಿನೇಷನ್ ಫೈಲ್ ಮಾಡಿದ್ವಿ. ನಂತರ ಹಿರಿಯ ಮುಖಂಡರಿಗೆ ಕೆಲವೊಬ್ಬರಿಗೆ ಒಂದು 4-5 ದಿನ ನನಗೆ ಅವ್ರು ಕರ್ಕೊಂಡ ಪ್ರಚಾರಕ್ಕೆ ಹೋಗ್ಬೇಕು ಅನ್ನೋ ಒತ್ತಡದಲ್ಲಿ ಟೈಮ್ ಪಾಸ್ ಆಯಿತು. ಈ ಕ್ಷೇತ್ರದಲ್ಲಿರುವಂಥ 241 ಬೂತು, 126 ಹಳ್ಳಿಗಳಂತ ಹೇಳ್ಬೇಕಂದ್ರೆ ಬಹಳ ಸಮಯ ಬೇಕು. ಕೇವಲ 7-8 ದಿನದಲ್ಲಿ ನನಗೆ ಎಷ್ಟಾಗ್ತಿತ್ತು ಅಷ್ಟು ನಾನು ಕ್ರಮಿಸಿದೆ. ಮತ್ತು ನಾನು ಚುನಾವಣೆ ಮಾಡಿರೋದು ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ವಿರುದ್ಧಲ್ಲ, ಬಸವರಾಜ ಬೊಮ್ಮಾಯಿ ವಿರುದ್ಧಲ್ಲ ನಾನು ಚುನಾವಣೆ ಮಾಡಿದ್ದು. ನಾನು ಚುನಾವಣೆ ಮಾಡಿದ್ದು ಈ ರಾಜ್ಯದ ಒಬ್ಬ ಹಾಲಿ ಮುಖ್ಯಮಂತ್ರಿ ವಿರುದ್ಧ. ಹಾಲಿ ಮುಖ್ಯಮಂತ್ರಿ ವಿರುದ್ಧ ನಾನು ಚುನಾವಣೆಗೆ ಎದುರಿಸಿದೆ. ಕೊನೆಗಳಿಗೆಯಲ್ಲಿ ಟಿಕೆಟ್ ಸಿಕ್ಕಿರೋದ್ರಿಂದ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಈಗಾಗಲೇ ಅವರು TP ಫಿಕ್ಸ್ ಆಗಿಬಿಟ್ಟಿದ್ರು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಬರ್ಲಿಕ್ಕಾಗಲಿಲ್ಲ, DK ಶಿವಕುಮಾರ್ ಸಾಹೇಬ್ರಿಗೆ ಬರ್ಲಿಕ್ಕಾಗಲಿಲ್ಲ, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಯಾರಿಗೂ ಬರ್ಲಿಕ್ಕಾಗಲಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಫಿಕ್ಸ್ ಆಗಿದ್ವು. ಯಾರು ಬರಲಿಲ್ಲ. ಆದರೂ ಕೂಡ ಈ ಕ್ಷೇತ್ರದ ಜನ, ಏನು ಕಾಂಗ್ರೆಸ್ ಪಕ್ಷ ಇಲ್ಲಿ 4 ಬಾರಿ ಸೋತರೂ ಕೂಡ ಎಷ್ಟು ಗಟ್ಟಿ ಜನ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಶೆಡ್ ಹೊಡೆದು ನಿಲ್ಲುವಂತ ಜನ ಈ ಕ್ಷೇತ್ರದಲ್ಲಿ ಇದ್ದಾರೆ. ಯಾವ ಟೈಪ್ ಅದರ ಪರಿಣಾಮ ಅಂತ ಹೇಳಿದ್ರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬಾಜು ಹಾನಗಲ್ ಗೆಲ್ಲಕ್ಕಾಗಲಿಲ್ಲ, ಹಾವೇರಿ ಗೆಲ್ಲಕ್ಕಾಗಲಿಲ್ಲ, ಇಲ್ಲೇ ರಾಣೆಬೆನ್ನೂರು ಗೆಲ್ಲಕ್ಕಾಗಲಿಲ್ಲ, ಹಿರೇಕೆರೂರು ಗೆಲ್ಲಕ್ಕಾಗಲಿಲ್ಲ. ತನ್ನ ಗೆಲುವಿಗಾಗಿ ಈ ಜಿಲ್ಲೆಯ 5 ಸ್ಥಾನಗಳನ್ನು ಬಲಿ ಕೊಟ್ಟಂತ ಒಬ್ಬ ಬಸವರಾಜ ಬೊಮ್ಮಾಯಿ ಅವರಿಗೆ ಟಕ್ಕರ್ ಕೊಟ್ಟಂತ ಜನ ಈ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯ ಗೆಲ್ಲಕ್ಕೆ ಪ್ರವಾಸ ಮಾಡಬೇಕಾಗಿತ್ತು. ತಾವು ನೋಡಿರ್ಬೋದು ಯಾವ ಟೈಪ್ ನಮ್ಮ ಸಂಘಟನೆ ಸ್ಟ್ರಾಂಗ್ ಇದ್ದು, ನಮ್ಮ ಮುಖಂಡರು ಬಹಳಷ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರು ಬುಕ್ ಆದ್ರು, ಕೋಟ್ಯಾಂತರ ದುಡ್ಡು ತಗೊಂಡ್ರು. 100 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳವರು, ಅವರ ಧರ್ಮ ಪತ್ನಿಯವರು, ಅವರ ಮಗ, ಅವರ ಅಣ್ಣತಮ್ಮಗಳು, ಎಲ್ಲ ಕಾಂಟ್ರಾಕ್ಟರ್ಗಳು ಎಲ್ಲರೂ ಕೂಡಿ ದುಡ್ಡಿನ ಸುರುಮಳೆ, ಹೆಲಿಕಾಪ್ಟರ್ ಇಂದ ದುಡ್ಡು ಸುರುವಂತ ಕೆಲಸ ಮಾಡಿದ್ರು. ನನ್ನ ಡಿಪಾಸಿಟ್ ಜಪ್ತ್ ಮಾಡಕ್ ಹೋಗಿ ತಮ್ಗೆ ಮುಂದೆ ಬರುವಂತ ಸ್ಥಾನಮಾನಗಳನ್ನು ಕಳ್ಕೊಂಡ್ರು. ಆದ್ರೆ ಈ ಕ್ಷೇತ್ರದ ಜನ 65,000 ಮತಗಳನ್ನು ಹಾಕಿ ತಮ್ಮ ಬದ್ಧತೆಯನ್ನು ತೋರಿಸಿದ್ರು. ಆ ಬದ್ಧತೆಯನ್ನು ಕಂಡು ನಾ ಏನ್ ಮಾಡಿದೆ, ನಾನು ಬಹಳಷ್ಟು ಚುನಾವಣೆ ನೋಡಿದ್ದೆ. ಆದ್ರೆ ಈ ಚುನಾವಣೆ ಆ ಬಸವರಾಜ ಬೊಮ್ಮಾಯಿಯವರ ಕಣ್ಣಲ್ಲಿ ನಾನು ಭಯ ನೋಡಿದೆ. ಯಾವ ಟೈಪ್ ಭಯ ನೋಡಿದೆ ಅಂದ್ರೆ, ಜನ ಸೇರೋದು ಮಾಡೋದು ಅವರ ವಿರೋಧಿಯಲ್ಲಿ ನೋಡಿ, ಕೊನೆಗೆ ನನ್ನ ಪೆಟ್ರೋಲ್ ಪಂಪು, ಮನೆಗಳು, ನನ್ನ ಎಲ್ಲ ಹೋಟೆಲು, ನನ್ನ ಎಲ್ಲ ವ್ಯವಹಾರಿಕ ಎಲ್ಲ ಪ್ಲೇಸಲ್ಲಿ ರೇಡ್ ಮಾಡಿಸಿದ್ರು. ಈ ಬುಕ್ ಆಗೋ ತರದ್ದು ಹೊಂದಾಣಿಕೆ ರಾಜಕೀಯ ಇದೆಲ್ಲ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸಾಕಷ್ಟು ಹರಡಿದೆ, ಮಾತುಗಳು ಕೇಳಿ ಬರ್ತಾನೆ ಇರ್ತವೆ ನಮಗೆ. ಇದು ಇರೋದು ಸತ್ಯ ಅಂತ ಒಪ್ಕೋತೀರಾ ನೀವು? ನೋಡ್ರಿ, ಬಸವರಾಜ ಬೊಮ್ಮಾಯಿ ಅವರು ಮಾಸ್ ಲೀಡರ್ ಅಲ್ಲ, ಕ್ಯಾಶ್ ಲೀಡರ್ ಅವರು. ಯಾವಾಗಲೂ ಅದು ಅವರು ತಮ್ಮ ಜನಪ್ರಿಯತೆಯಿಂದ ಯಾವತ್ತೂ ಗೆದ್ದಿಲ್ಲ. ಅವರು ದುಡ್ಡು ಅದೇ ಬುಕ್ ಯಾರು ಆಗ್ತಾರ ಅಂತ ಹೇಳಿದ್ರೆ, ದುಡ್ಡು ಸಿಕ್ಕಿದ್ರೆ ಬುಕ್ ಆಗೇ ಆಗ್ತಾರೆ. ಇವರೊಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗ ಇದ್ದಾರೆ, ಆರ್ಥಿಕವಾಗಿ ತುಂಬಾ ಸಬಲರಿದ್ದಾರೆ. ಮತ್ತದು ಈ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಕಾಂಗ್ರೆಸ್ BJP ಎಲ್ಲ ಮಾತಾಡೋದು. ಇವರು ಒಂದು ಚುನಾವಣೆ ಗೆಲ್ಲಿಕ್ಕೆ ಈ ಕ್ಷೇತ್ರದಲ್ಲಿ 100 ಮಂದಿ ಡೈರೆಕ್ಟರ್ ಮಾಡಿದ್ರು, ಬಹಳ ಮಂದಿ ಬೋರ್ಡ್ ಚೇರ್ಮನ್ ಮಾಡಿದ್ರು. ಇವರು ಅನಾಯಾಸವಾಗಿ ಗೆಲ್ಲಬೇಕಾಗಿತ್ತು.
ಇವರು ನನ್ನ ಪೆಟ್ರೋಲ್ ಪಂಪ್ ಮನೆಗಳ ರೇಡ್ ಮಾಡಿಸುವಂತ ಪರಿಸ್ಥಿತಿ ಇವ್ರು ಬರಬಾರ್ದಾಗಿತ್ತು. 10 ಗಾಡಿಗಳು ಬಂದು ರೇಡ್ ಮಾಡ್ಲಿಕ್ಕೆ ನಮ್ಗೆ ಕಾಂಗ್ರೆಸ್ ಜನರಿಗೆ ಪ್ರಚಾರ ಮಾಡಕ್ ಕೊಡ್ಲಿಲ್ಲ. ನಮ್ಮ ಹಿಂದೆ ಗಾಡಿ ಬೆನ್ನತ್ತವು. ಅವರು ಪೊಲೀಸ್ ವ್ಯಾನಲ್ಲಿ ತಗೊಂಡು ದುಡ್ಡು ಹಂಚರು. ಅಲ್ಲ ಸರ್, ನೀವೀಗ ಬುಕ್ ಹಾಕ್ತಾರೆ ಹೊಂದಾಣಿಕೆ ರಾಜಕೀಯ, 1 ಪೀರಿಯಡ್ ಒಪ್ಕೊಳ್ಳೋಣ, 2 ಪೀರಿಯಡ್ ಒಪ್ಕೊಳ್ಳೋಣ, ಇದು ನಿಮ್ಮ ರಾಜ್ಯ ಸರ್ಕಾರಕ್ಕೆ ಗೊತ್ತಿರಲ್ವಾ ಅಥವಾ ಹೈಕಮಾಂಡ್ ಗೊತ್ತಿರಲ್ವಾ? ಈ ಸಮಸ್ಯೆಯನ್ನ ಬಗೆಹರಿಸಿ ಗೆಲುವು ತಗೋಬೇಕು ಅನ್ನೋದು ಅವ್ರಿಗೆ ಅನ್ಸ್ಲೇ ಅಲ್ವಾ? ಎಲ್ಲಿ ಎಡುತ್ತಾ ಇದ್ದಾರೆ ನೋಡ್ರಿ, ಸ್ವಾಭಾವಿಕವಾಗಿ ಹೊಂದಾಣಿಕೆ ರಾಜಕಾರಣ ಇದೆ ಅಂತ ಹೇಳ್ತಾರೆ. ಅದು ಈ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಎದ್ದು ಕಾಣುತ್ತದೆ. ಅದು ಯಾರ ವಿರುದ್ಧ ಸೋತರು ಅವರೇ ಅವ್ರಿಗೆ ಸನ್ಮಾನ ಮಾಡುವಂತ ಪರಿಸ್ಥಿತಿ ಬರ್ತೈತಿ. ಜೊತೆಗೆ ಇವ್ರಿಗೆ ತಮ್ಮ ಅಭಿವೃದ್ಧಿ ಮೇಲೆ, ತಮ್ಮ ಕೆಲಸಗಳ ಮೇಲೆ ಅಷ್ಟು ಭರವಸೆ ಇದ್ರೆ ಅಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ಚೆಲ್ಲಿ ಗೆಲ್ಲುವಂತ ಅವಶ್ಯಕತೆ ಏನಿತ್ತು? ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿಗೆ ಮೆಂಟಲಿ ಟಾರ್ಚರ್ ಕೊಡುವಂತ ಅವಶ್ಯಕತೆ ಏನಿತ್ತು? ಮನೆಗಳ ಮೇಲೆ, ಹೋಟೆಲ್ಗಳ ಮೇಲೆ ರೇಡ್ ಮಾಡಿಸುವಂತ ಅವಶ್ಯಕತೆ ಏನಿತ್ತು? ಭಯದಿಂದ ಮಾಡಿಸಿದ್ರು. ಜೊತೆಗೆ ಅದನ್ನೆಲ್ಲ ಮೆಟ್ಟಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತರಲ್ಲ, ಅದನ್ನ ನಾನು ಕಂಡು ಹಣ ತೊಟ್ಟು ಸೋತಿದ್ದ 2ನೇ ದಿನ ನಾನು ಕ್ಷೇತ್ರದಲ್ಲಿ ಬಂದೆ. ಈ ಜಿಲ್ಲೆಯ 5 ಜನ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮಾನ್ಯ ನಮ್ಮ ಸಲೀಂ ಅಹಮದ್ ಸಾಹೇಬ್ರ ಕಾರ್ಯಾಧ್ಯಕ್ಷರಿದ್ರು, ನನ್ನ ಜೊತೆಗೆ ಸನ್ಮಾನ್ಯ ಸೋಮಣ್ಣ ಬೇವಿನಮರದವರು, ನಮ್ಮ ಜಿಲ್ಲಾಧ್ಯಕ್ಷರ ಸಂಜೀವಣ್ಣ ನಿರ್ಲಿಗಿಯವರು, ಇವರನ್ನೆಲ್ಲ ಕಟ್ಕೊಂಡು, ಹಿರಿಯ ನಾಯಕರನ್ನೆಲ್ಲ ಕಟ್ಕೊಂಡು ನಾವು ಒಂದು ಟಾರ್ಗೆಟ್ ಇಟ್ವಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ 1 ಲಕ್ಷ ಮತ ಕೊಡಿಸ್ಬೇಕು, ಹೊಂದಾಣಿಕೆ ರಾಜಕಾರಣಕ್ಕೆ ಮುಕ್ತಾಯಗೊಳಿಸ್ಬೇಕು, ನಿಜವಾದ ಕಾರ್ಯಕರ್ತರಿಗೆ ಮುಂದೆ ತರಬೇಕು, ಹೊಂದಾಣಿಕೆ ಮಾಡೋ ಮಂದಿಗೆ ಮನೆ ಸೇರಿಸ್ಬೇಕು ಅನ್ನೋಂಥ ಒಂದು ನಿರ್ಧಾರ ತಗೊಂಡು ನಾವು ಪ್ರತಿ ಹಳ್ಳಿ ಗಲ್ಲಿ ತಿರುಗ್ತಾ ನಮ್ಮ ಸರ್ಕಾರದ ಸಾಧನೆಗಳನ್ನು ಹೇಳ್ತಾ ನಾವು ಹೋದ್ವಿ. ಅದು ಈ ಲೋಕಸಭಾ ಚುನಾವಣೆಯಲ್ಲಿ 30 ವರ್ಷದ ನಂತರ ಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ 93,000 ಹೊಡೆದಿದ್ದವು. ಅದು ನಾವು, ನಮ್ಮ ಸೋಮಣ್ಣ ಬೇವಿನಮರದವರು, ಸಂಜೀವ್ ನಿರ್ಲಿಗಿಯವರು, ಜಿಲ್ಲೆ 5 ಜನ ಶಾಸಕರು, ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಕೂಡಿಕೊಂಡು, ನಮ್ಮ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು ಕೂಡಿಕೊಂಡು ಅದನ್ನ ನಾವು ಚಾಲೆಂಜ್ ತಗೊಂಡು, ಇವತ್ತು ಯಾಕೆ ಬೊಮ್ಮಾಯಿಯವರಿಗೆ ಮಂತ್ರಿ ತಪ್ಪಿತು? ಈ ಕ್ಷೇತ್ರದ ಜನ ಲೀಡ್ ಕೊಟ್ಟಿದ್ದಕ್ಕೆ ಬೊಮ್ಮಾಯಿಯವರು ಮಂತ್ರಿ ತಪ್ಪಿತು. ಯಾಕೆ ಬೊಮ್ಮಾಯಿಯವರಿಗೆ ವಿರೋಧ ಪಕ್ಷದ ನಾಯಕ ತಪ್ಪಿತು? ಈ ಜಿಲ್ಲೆಯ 5 ಜನ ಶಾಸಕರು ಗೆದ್ರು. ಶಿಗ್ಗಾಂವ್ ಜನ ಬಸವರಾಜ ಬೊಮ್ಮಾಯಿಯವರಿಗೆ ಹೊರಗೆ ಹೋಗಕ್ ಕೊಡ್ಲಿಲ್ಲ. ಆ ಭಯದಿಂದ ಅವ್ರು ಹೋಗ್ಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಹೇಗಿರ್ಬೇಕು? ತನ್ನ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಿದ್ರೆ ಬರಬಾರ್ದ್ರಿ. ಎಲ್ಲಿ ಹೋದ್ರು ಹೆಲಿಕಾಪ್ಟರ್ ಇಲ್ಲೇ, ಸಾಯಂಕಾಲ ಎಲ್ಲಿ ಅಂದ್ರೆ ಶಿಗ್ಗಾಂವ್ದಾಗ ರಾತ್ರಿ 2 ಗಂಟೆ ಮಟ್ಟ. ಓಕೆ, ನೀವೀಗ ಅಸೂಟಿ ಅವರ ಒಂದು ಎಲೆಕ್ಷನ್ ಇದ್ದಾಗ ಅಸೂಟಿ ಅವರ ಪರವಾಗಿ ನೀವು ಮತಯಾಚನೆ ಮಾಡ್ತೀರಿ. ಯಾವಾಗ ನಿಮಗೆ ಕಡಿಮೆ ಅವಧಿಯಲ್ಲಿ ಟಿಕೆಟ್ ಕೊಟ್ಟಿದ್ರು, ನಿಮಗೆ ಸಮಯ ಸಿಕ್ಕಿರ್ಲಿಲ್ಲ ಕ್ಷೇತ್ರದ ಜನರನ್ನ ರೀಚ್ ಆಗೋದು. ಹೌದು, ಅಸೂಟಿ ಅವ್ರ ಪರವಾಗಿ ನೀವು ಪ್ರತಿ ಹಳ್ಳಿಗೂ ಭೇಟಿ ಕೊಡ್ತೀರಿ, ಎಲ್ಲ ಬೂತ್ ಮಟ್ಟದಲ್ಲಿ ತಿರುಗಾಡ್ತೀರಿ. ಈ ಒಂದು ಕಾನ್ಫಿಡೆನ್ಸ್ ಈ ಬಾರಿ ನಿಮ್ಗೆ ಟಿಕೆಟ್ ಕೊಟ್ರೆ ಎಷ್ಟು ಒಂದು ಸಫಲ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಕಾನ್ಫಿಡೆನ್ಸ್ ಬಂದಿದೆ. ನಾನು ಲೋಕಸಭಾ ಚುನಾವಣೆಯಲ್ಲಿ ಇದು ಜಾತ್ಯತೀತ ಪಕ್ಷ ರೀ. ಇದು ನಾನು ಕೂಡ 64,000 ಬಿದ್ದಾವ ಅಂದ್ರೆ ಮೈನಾರಿಟಿ ಎಷ್ಟೇ ಹಾಕಿಲ್ಲ ನನ್ಗೆ. ಇಲ್ಲಿ ಹೆಂಗೈತೆ ಅಂತ ಹೇಳಿದ್ರೆ, ಕೆಲವು ಶಿಗ್ಗಾಂವ್, ಸೌನೂರ್, ಬಂಕಾಪುರ್, ಹುಲ್ಗೂರು, ತಡಸ್, ಕಾರಡಿಗೆ ಇಂತ ಒಂದು 10-12 ಗ್ರಾಮದಲ್ಲಿ ಮೈನಾರಿಟೀಸ್ ಡಾಮಿನೆಂಟ್ ಇದ್ದಾರೆ. ಕೆಲವೊಂದು ಗ್ರಾಮಗಳಲ್ಲಿ ಮೈನಾರಿಟಿನೇ ಇಲ್ಲ. ಅಂತ ಗ್ರಾಮಗಳಲ್ಲೂ ಸುಮಾರು 25,000 ಹೋಟೆಲ್ ಬಿದ್ದಾವು. ನಾನು ಡೇಟಾ ಕೊಡ್ತೀನಿ ನಿಮ್ಗೆ. ಈಗ ಲಕ್ಕಿಕೊಪ್ಪಿದೆ, ಮುದ್ದಿನಕೊಪ್ಪಿದೆ, ಮುಳುಕೆರೆ ಇದೆ, ಕೋಣನಕೆರೆ ಇದೆ, ಇಂಥ ನಿಮ್ಗೆ ಹುಲಿಕಟ್ಟಿ ಇದೆ, ಆಮೇಲೆ ನಿಮ್ಮ ಬಹಳಷ್ಟು ಕಂಕನವಾಡ ಗ್ರಾಮದಿಂದ ಹಿಡಿದು, ನಾರಾಯಣಪುರ ಗ್ರಾಮದಿಂದ, ಬಿಸ್ನಳ್ಳಿ ಗ್ರಾಮದಿಂದ ಹಿಡಿದು ಇಂಥವೆಲ್ಲ ಹಲವಾರು ಗ್ರಾಮಗಳಲ್ಲಿ ಮೈನಾರಿಟಿನೇ ಇಲ್ಲ. ಅಂತ ಗ್ರಾಮಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಿಟ್ಟಿದ್ದಾರೆ. ನಾನು ಒಬ್ಬ 20 ವರ್ಷದ ರಾಜಕಾರಣಿ, ನನಗೂ ಪಿಚ್ ಅಷ್ಟು ಗೊತ್ತಾಗ್ತೈತಿ. 100 ಕೋಟಿ ಖರ್ಚು ಮಾಡಿ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಟಕ್ಕರ್ ಕೊಟ್ಟು ಪೂರ್ತಿ ಅವ್ರದ್ದು ಮೆಷಿನರಿ ತಂದು ನಿಲ್ಲಿ ಗೆಲ್ಲುವಂತ ಪರಿಸ್ಥಿತಿ ಬರ್ತೈತೆ ಅಂದ್ರೆ ಇಲ್ಲೇ ಗಟ್ಟಿ ಐತಿ. ಇಲ್ಲಿ ನಾವು ದುಡಿಬೇಕು, ಮನಸ್ಸು ಗೆಲ್ಲಬೇಕು. ಅದ್ರಾಗೇನು ನಾವು ಹೇಳಿಲ್ಲ, ಈ ಹೊಂದಾಣಿಕೆ, ಈ ಬುಕ್ಕಿಂಗ್ ಆಗೋ ಜನರಿಗೆ ನಾವು ಮೊಸರ್ನಾಗಿಂದ ಕಲ್ಲು ಹೆಂಗಿರ್ತೈತಲ್ಲ ಹಂಗೆ RCS ತೆಗೆದು ಒಗದ್ಬಿಟ್ಟಿವಿ. ಒಗದು ಪಕ್ಕಾ ಗಟ್ಟಿ ಜನರಿಗೆ ಇಟ್ಕೊಂಡು ಇವತ್ತು ಹೋರಾಡ್ತಾ ಇದ್ದೀವಿ. ಈ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಾವು 24 ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಪ್ರತಿ 2 ಗ್ರಾಮ ಪಂಚಾಯತಿಗಳು. ನೇಹಾ ಹಿರೇಮಠ ಪ್ರಕರಣದಿಂದ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಯ್ತು. ಅದರ ಪ್ರಭಾವ ನಮ್ಮ ಕ್ಷೇತ್ರಕ್ಕೂ ಆಯ್ತು. ಇಲ್ಲ ಅಂದ್ರೆ ನಾವು 1,05,000 ಕೊಟ್ಟಿದ್ವಿ. 100%. ಇವತ್ತ ಬಹಳಷ್ಟು ಹಿರಿಯ ನಾಯಕರ ಕ್ಷೇತ್ರದಲ್ಲಿ 35,000-40,000 ಮೈನಸ್ ಆಯ್ತು. ಯಾಕಂದ್ರೆ ಬಿಜೆಪಿ ರಾಜಕಾರಣ ಗೊತ್ತೈತಿಲ್ಲ ನಿಮಗೆ. ಯಾವತ್ತು ಅವರು ತಮ್ಮ ಕೋಮು ಭಾವನೆಗಳನ್ನು ಕೆರಳಿಸಿ ಮಾಡೋರು. ಅಂತ ಪ್ರಕರಣ ಬಂದರೂ ಕೂಡ ನಾವು 93,000 ರೀಚ್ ಆಗಿವಿ.
ಆ ಪ್ರಕರಣ ಆಗಿರ್ಲಿಲ್ಲ ಅಂದ್ರೆ ನಮ್ಮ ಟಾರ್ಗೆಟ್ ಅದಕ್ಕಿಂತ 5,000 ಹೆಚ್ಚು ಓಟುಗಳನ್ನ ನಮ್ಮ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಕಾಂಗ್ರೆಸ್ ಮತದಾರರು ಅದನ್ನ ಮಾಡ್ತಿದ್ರು. ನೀವು ಲೋಕಸಭೆಯಲ್ಲಿ ಅಸೂಟಿ ಅವರಿಗೆ ಪರವಾಗಿ ನಿಂತ್ಕೊಂಡು ಕ್ಷೇತ್ರ ಸುತ್ತಾಡ್ತೀರಿ, ಜೊತೆಗೆ ನಿಮ್ಮ ಪಕ್ಷದ ಎಲ್ಲರೂ ಕೂಡ ಇಲ್ಲಿ ಸಾಥ್ ಕೊಡ್ತಾರೆ. ಯಾರು ಸಂಜೀವ್ ಕುಮಾರ್ ನಿರ್ಲಿಗಿ ಆಗಿರ್ಬೋದು, ಸೋಮಣ್ಣ ಬೇವಿನ ಮರದ ಆಗಿರ್ಬೋದು, ನೀವು ಎಲ್ಲರೂ ಕುತ್ಕೊಂಡು ನಿಂತ್ಕೊಂಡು ಲೀಡು ಕೊಡಿಸ್ತೀರಿ, ಜೊತೆಗೆ ಆ ಒಂದು ಕ್ಷೇತ್ರ ಸುತ್ತಾಟದಲ್ಲಿ ಬಲಪಡಿಸ್ತೀರಿ. ಎಲ್ಲೋ ಒಂದ್ ಕಡೆ ಬಗಲ್ ಮೇಲೆ ದುಶ್ಮನ್ ಅಂತ ಅನಿಸ್ತಿಲ್ವಾ? ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ನೀವೊಬ್ರು ಪ್ರಬಲ ಆಕಾಂಕ್ಷಿ ಅನ್ನೋದಕ್ಕಿಂತ ಟಿಕೆಟ್ ಬೇಕು ಅನ್ನೋ ನಿಮ್ದು ಒಂದು ಹಠ. ಅದ್ರ ಜೊತೆಗೆ ಈಗ ನಿಮ್ ಜೊತೆ ಕ್ಷೇತ್ರ ಸುತ್ತಾಡದವ್ರೆ ನನಗೂ ಟಿಕೆಟ್ ಬೇಕಂತಿದ್ದಾರೆ. ತಪ್ಪಿಲ್ಲ ಅದು. ನೋಡ್ರಿ, ಎಲ್ಲರಿಗೂ ಶಾಸಕರಾಗ್ಬೇಕಂತ ಆಸೆ ಐತಿ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಮತ್ತ ನಾಳೆ ನಾನ್ ನಿಂತ್ರ ಅವ್ರು ಸಹಕಾರ ಬೇಕು, ಅವ್ರು ನಿಂತ್ರ ನನ್ ಸಹಕಾರ ಬೇಕು. ಈ ನಾವು ಪ್ರಾಮಾಣಿಕರಿದ್ದವರು ನಮ್ಮ ಜೊತೆಗೆ ನಾವು ತಗೊಂಡು ತಿರುಗ್ತಾ ಇದೀವಿ. ಸಮಾನ ಮನಸ್ಕರಾಗ ನಾವು, ನಮ್ಮ ಬೇವನ್ ಮರದವರು, ನಮ್ಮ ಸಂಜೀವ್ ನಿರ್ಲಿಗಿಯವರು, ನಾವು 3 ಜನ ಒಗ್ಗಟ್ಟಾಗಿ ಟಿಕೆಟ್ ಕೇಳ್ತಾ ಇದೀವಿ. ನಮ್ಗೆ ಸಿಕ್ಕರೆ ನೀವು ಮಾಡಿರಪ್ಪ, ನಿಮ್ಗೆ ಸಿಕ್ಕರೆ ನಾವು ಮಾಡ್ತೀವಿ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಅದಕ್ಕೆ ನಾವು ಕಟ್ಟಿ ಬಂದಿದ್ದೀವಿ. ಆದ್ರೆ ಎಲ್ಲೋ ಒಂದು ಸಮಾಜದಲ್ಲಿ ಚಿಂತೆ ಏನಿದೆ ಅಂತ ಹೇಳಿದ್ರೆ, ಬೆಳಗಾಂನಿಂದ ಬೆಂಗಳೂರು ಮಟ್ಟ ಎಲ್ಲೂ ಮೈನಾರಿಟಿಗೆ ಅವಕಾಶ ಇಲ್ಲ ಕೊಡ್ಲಿಕ್ಕೆ. ಇದೊಂದು ಸಾಂಪ್ರದಾಯಿಕ ಕ್ಷೇತ್ರ. ಅಲ್ಪಸಂಖ್ಯಾತರು ಯಾವತ್ತು ಪ್ರತಿನಿಧಿಸ್ತಾ ಬರ್ತಾ ಇದ್ದಾರೆ. ಹಿಂದಿನ ಅಖಂಡ ಧಾರವಾಡ ಜಿಲ್ಲೆಯಲ್ಲಿ 2 ಜನ ಶಾಸಕರು, ಒಬ್ಬ MP, MLC, ಮಿನಿಸ್ಟರ್ ಎಲ್ಲ ಇರ್ತಿದ್ರು. ಬಟ್ ಎಲ್ಲೂ ಕೂಡ ಅಲ್ಪಸಂಖ್ಯಾತರು ಕೊಡೋಕೆ ಅವಕಾಶ ಇಲ್ಲ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟು ಗೆಲ್ಲಿಸಿರಿ ಅಂತ ಹೇಳಿ ನಮ್ಮ ಬಹಳಷ್ಟು ಅಲ್ಪಸಂಖ್ಯಾತ ಮುಖಂಡರು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಭಿಪ್ರಾಯನೂ ಇದೆ. ಕೊನೆಗೆ ಪಕ್ಷ ಏನ್ ತೀರ್ಮಾನ ತಗ್ತೈತೆ ಅದಕ್ಕೆ ನಾವೆಲ್ಲ ತಲೆಬಾರ್ದು. ಈಗ ಒಂದ್ ಕಡೆ ನೀವು ನಿಮ್ಮ ಸಮುದಾಯಕ್ಕೆ ಒಂದು ಜಿದ್ದಾಜಿದ್ದಿ ಫೈಟ್, ಈಗ ಆಲ್ರೆಡಿ ಒಬ್ರು ಒಂದು ಪಕ್ಷದ ಸಂಘಟನೆ ಆಗಿರ್ಬೋದು ಅಥವಾ ಪಾದಯಾತ್ರೆ ಅದು ಅಂತ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರಾಗಿದ್ರು ಅಜ್ಜಪ್ಪ ಖಾದ್ರಿ ಅವರು. ಈಗ ಅವ್ರು ಎಲ್ಲೋ ಒಂದ್ ಕಡೆ ತಮ್ಮ ಕಾರ್ಯನ ಚಾನಲ್ ಇಟ್ಕೋಬಿಟ್ರು. ಅವ್ರು ಕೂಡ ಟಿಕೆಟ್ ಆಕಾಂಕ್ಷಿ, ನನಗೆ ಟಿಕೆಟ್ ಬೇಕು ಅಂತಿದ್ದಾರೆ. ಈ ಕಡೆ ನೀವು ಎಲ್ಲೋ ಒಂದ್ ಕಡೆ ದೂರದಲ್ಲಿ ಕೂತ್ಕೊಂಡು ಎಲ್ಲಾ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಥವಾ ಫೀಲ್ಡ್ ಗಿಳಿಯೋದಕ್ಕೆ ಟೈಮ್ ತಗೋತಾ ಇದ್ದೀರೋ? ಯಾವ ಲೆಕ್ಕಾಚಾರ? ಇಲ್ಲ, ನಾವು ಫೀಲ್ಡಿಗೆ ಸೋತಿದ್ದ 2 ದಿನದಿಂದ ಇಳಿದ್ಬಿಟ್ಟೇವೆ ನಾವು. ಕೇವಲ ವಾಟ್ಸಪ್ ಫೇಸ್ಬುಕ್ಗೆ ಬೇಕಾಗಷ್ಟು ಫೀಲ್ಡ್ ಅಲ್ಲ. ಇಲ್ಲೆಲ್ಲ ಸುಮಾರು ಬಂದಂತವ್ರು ಯಾರು ಸಾಮಾನ್ಯ ಜನ ಬಂದಿಲ್ಲ. ಬ್ಲಾಕ್ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ಮುನ್ಸಿಪಾಲಿಟಿ ಸದಸ್ಯರು, ಮಾಜಿ JDP ಸದಸ್ಯರು, ನಾಮಿನೇಟ್ ಮೆಂಬರ್ಗಳು, ಪಕ್ಷದ ಹಿರಿಯ ಮುಖಂಡರು, ಒಂದೊಂದು ಊರಾಗ 1,000 ವೋಟ್ ಹಾಕುವಂತ ಜನ ಇಲ್ಲಿ ಬಂದು ಕೂತಿದ್ದಾರೆ. ನಾವು ದಿನ ಹೋಮ್ವರ್ಕ್ ಚಲೋ ಇತ್ತು ನಮ್ದು. ಬೂತ್ ಕಮಿಟಿಗಳ ರಚನೆ ಮಾಡ್ತಾ ಇದ್ದೀವಿ. ಪಕ್ಷದ ವೀಕ್ಷಕರು ಬಂದಿದ್ದಾರೆ. ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಗಳು ಮಾಡ್ತಾ ಇದ್ದೀವಿ. ಸಮಾಜವಾದಿ ಸಭೆಗಳು ಮಾಡ್ತಾ ಇದ್ದೀವಿ. ಆಮೇಲೆ ಕಾಸ್ಟ್ ಕಾಂಬಿನೇಷನ್ ಸಭೆಗಳು ಮಾಡ್ತಾ ಇದ್ದೀವಿ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಯಾವ ಸಮಾಜದ ಜನ ಇದ್ದಾರೆ, ಅಲ್ಲಿ ಮುಂದಿನ ದಿನಗಳು ಯಾವ ಶಾಸಕರು ಕಳಿಸ್ಬೇಕು, ಈಗೆಲ್ಲ ನಮ್ಮ ಪಕ್ಷದ ಗೆಲುವಿಗಾಗಿ ಏನು ಬೇಕು ಅದನ್ನ ರಣತಂತ್ರ ಹಿಡ್ತಾ ಇದ್ದೇವೆ ನಾವು. ಯಾವಾಗ ಪ್ರಚಾರ ಮಾಡಬೇಕಾಗಿತ್ತು? ವಿನೋದ್ ಅಸೂಟಿಯವರ ಚುನಾವಣೆಯಲ್ಲಿ 40 ದಿನ ನಾವು ರಾತ್ರಿ ಬೆಳಗ್ಗೆ ಮನೇನೆ ನೋಡ್ಲಿಲ್ಲ. ಲೀಡ್ ಕೊಡ್ಸೋಕೆ ನಂದು ಪಾತ್ರ ಇದೆ, ನಾನೇ ಹೆಚ್ಚು ಲೀಡ್ ಕೊಡ್ಸಿದ್ದೀನಿ ಅಂತ ಅಲ್ಲ, ಅದು ಕ್ಷೇತ್ರದ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಯಾವ್ದು ಒಂದು ಸಭೆಯಲ್ಲಿ ನೋಡಿದಿರಾ ನೀವು? ನೋಡ್ರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವಂತ ಸಭೆಗಳು ಕಾಂಗ್ರೆಸ್ ಪಕ್ಷದ ಸಭೆಗಳು. ವೈಯಕ್ತಿಕ ಬಹಳಷ್ಟು ಜನ ನಾನು ಮಾಡ್ತೀನಿ. ನಾನು ಬಹಳಷ್ಟು ಇವತ್ತು ಸಭೆನ ಮಾಡಿ ಬಂದೆ. ನಾನು ವೈಯಕ್ತಿಕ ಸಭೆ, ಚುನಾವಣೆ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಬ್ಲಾಕ್ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, KPCC, AICC, ಅದರ ಅಧೀನದಲ್ಲಿ ಪಕ್ಷದ ಕೆಲಸಗಳು ನಡೀತಾವು. ಈಗ ಎಲ್ಲರ ಒಂದ್ ಕಡೆ ಹೋಗಿ ಜುಮ್ಮಾ ಬಜಾರ್ನಾಗ ಯಾವಾಗಲೂ 300 ಮಂದಿ ಇದ್ದೇ ಇರ್ತಾರಲ್ಲಿ. ಜುಮ್ಮಾ ಬಜಾರ್ನಾಗಿದ್ದು ಭಾಷಣ ನಾನು ಕೂಡ ಬರ್ಬೋದು. ಅಲ್ಲಿ ನಿಮ್ದು ಬ್ಲಾಕ್ ಅಧ್ಯಕ್ಷರಿದ್ರ, ಜಿಲ್ಲಾ ಅಧ್ಯಕ್ಷರಿದ್ರ, ಯಾರಿದ್ರು? ಪಕ್ಷದ ಚುನಾಯಿತ ಪ್ರತಿನಿಧಿಗಳಿದ್ರ. ಇನ್ನು ಸಾಕಷ್ಟು ಮಾತನಾಡೋದಿದೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿರಾಮವನ್ನು ತಗೋತೀನಿ, ಮತ್ತೆ ನಿಮ್ಗೆ ಜಾಯ್ನ್ ಆಗಿ.